ಕಾನೂನುಬದ್ಧವಾಗಿ ಬಂಡಿ ದಾರಿಯನ್ನು ತಾಲೂಕು ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಮತ್ತು ಭೂಮಾಪನ ಅಧಿಕಾರಿಗಳು ದಿನಾಂಕ 17 ಏಪ್ರಿಲ್ 2026 ರಂದು ಶ್ರೀನಿವಾಸಪುರ ತಾಲ್ಲೂಕಿನ ಬಯ್ಯಪಲ್ಲಿ ಗ್ರಾಮ, ಆರಿಕುಂಟೆ ಪಂಚಾಯಿತಿ, ರೋಣೂರು ಹೋಬಳಿ ಬಯ್ಯಪಲ್ಲಿ ಗ್ರಾಮದಿಂದ ಕುಮ್ಮಗುಂಟೆ ಗ್ರಾಮದ ಸಂಪರ್ಕ ರಸ್ತೆ, ಮೂಲತಃ ಬಂಡಿ ದಾರಿಯನ್ನು ಹಿರಿಯರು ನಕ್ಷೆಯಾಗಿ ರಚಿಸಿದ್ದು, ಈ ಜಾಗವನ್ನು ಬಯ್ಯಪಲ್ಲಿ ಗ್ರಾಮದ ಕೆಲವರು ಒತ್ತುವರಿ ಮಾಡಿಕೊಂಡು ಅದೇ ಜಾಗದಲ್ಲಿ ಕೆಲ ಸಣ್ಣ ರೈತರು ತಮ್ಮ ಕೃಷಿ ಚಟುವಟಿಕೆಗೆ ರಸ್ತೆಯಲ್ಲಿ ಸಂಚರಿಸುವುದು ವಾಡಿಕೆಯಾಗಿತ್ತು. ಇದರ ಬಗ್ಗೆ ಬಯ್ಯಪಲ್ಲಿ ಗ್ರಾಮದ ಶ್ರೀ ಹುಸೇನ್ ಸಾಬ್ ಬಿಎಚ್ ತಾಲ್ಲೂಕು ತಹಶೀಲ್ದಾರ್ ರವರಿಗೆ 2 ವರ್ಷಗಳಿಂದ ಸುಮಾರು ಅರ್ಜಿಗಳು, ರಸ್ತೆ ತೆರವಿಗೆ ಹಾಗೂ ಇದರ ಬಗ್ಗೆ ಒತ್ತುವರಿದಾರರಿಗೆ ನೋಟಿಸ್ಗಳು ನೀಡಿದ್ದರು. ದಾರಿಗೆ ಏನು ಅಡ್ಡ ಇದೆ, ಇದು ನಕಾಶಲ್ಲಿದೆ. ನಕಾಶಲ್ಲಿರೋ ರಸ್ತೆ, ಅದು ನಕಾಶಲ್ಲಿರೋ ರಸ್ತೆ ತಿರುಗೊಳಿಸೋಕ್ಕೆ ಇಷ್ಟು ದಿನ ಬೇಕೇನು ಸರ್ ಅಂತೇಳಿ ನಾನು ತುಂಬ ಅವ್ರನ್ನ ಬೇಸರ ಅನ್ಕೊಟ್ಟಿದ್ದೆ. ಆದರೆ ಅವರು ಸಾಹೇಬ್ರು ಏನಂದ್ರೆ ತಹಸೀಲ್ದಾರ್ ಸಾಹೇಬರು, ಇಲ್ಲಪ್ಪ ಅವರು ರೈತರು, ಅಲ್ಲಿ ಕೃಷಿ ಹೊಂಡ ಇದೆ, ಸೆಡ್ ಇದೆ, ಅವ್ರಿಗೆ ಕಾಲಾಪೋಷ ಕೊಡಬೇಕು, ಆ ಥರ ಮಾಡದೇ ಇದ್ರೆ ಅವ್ರಿಗೆ ತೊಂದರೆ ಮಾಡ್ದಂಗೆ ಆಗತ್ತೆ ಅಂತೇಳಿ ಸುಮಾರು ಸತಿ ನನಗೆ ಯಾವಾಗ ಬೇಕಾದ್ರೂ ಯಾವಾಗ ಹೇಳಿದ್ರು JCB ಕರ್ಕೊಂಡೋಗೋದು, ಅಲ್ಲಿ ನಿಲ್ಲಿಸೋದು, ಮತ್ತೆ ಅವ್ರು ಅಡ್ಡಿಪಡಿಸೋದು. ಸುಮಾರು ದಿವಸ ನನಗೆ ತುಂಬ ತೊಂದರೆ ಮಾಡಿದ್ದಾರೆ. ಅದರಲ್ಲಿ ಮೊನ್ನೆ ಶುಕ್ರವಾರ ಬಂದು ಅದು ತೆರವುಗೊಳಿಸಕ್ಕೆ ನೋಡಿದ್ರೆ ಅವರು ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಚಿಕ್ಕಪಟ್ಟಿ ಬೈಯೋದು, ಅವ್ರ ಮೇಲೆ ಹಳ್ಳೆ ಮಾಡೋಕ್ಕೆ ನೋಡಿದ್ರು. ಇದಕ್ಕೆ ಮುಂಚೆ ಅವರೇ ಪೆಟ್ರೋಲ್ ಸೂರ್ಕೊಂಡು ಅಣಿಸ್ಕೊಳ್ಳೋಕೆ ನೋಡಿದ್ರು. ಈ ಥರ ತುಂಬ ತೊಂದರೆ ಕೊಟ್ಟರು. ಬಂದ್ರೂ ಕೂಡ ಅವ್ರು ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಅದರಲ್ಲಿ ಬೇರೆ ನಮಗೆ ತುಂಬ ಒತ್ತಡ ಇದೆ ಅಂತೇಳಿ ಯಾರೋ ಹೇಳಿದ್ರು. ನಾನು ಅದೇ ಕೆಲಸಕ್ಕೆ MLA ಸಾಹೇಬ್ರನ್ನು ಮಾತಾಡಿಸಿದೆ ಇದೇ ಬಗ್ಗೆ. ಸರ್, ನನಗೆ ಈ ಥರದ ರಸ್ತೆ ತೊಂದರೆ ಆಗ್ತಾ ಇದೆ ಅಂತ. ಆಯ್ತಪ್ಪ, ಮಾಡೋಣ. ಯಾಕೆ ಸರ್ ನೀವೇ ಅಡ್ಡಪಡಿಸ್ತಾ ಇದ್ದೀರಂತ ಕೇಳಿದೆ. ಅವರು ಇಲ್ಲ, ನಾನೇನು ಅಡ್ಡಪಡಿಸಿಲ್ಲ, 15 ದಿವಸದಲ್ಲಿ ಮಾಡಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರು. 15 ದಿವಸನೂ ಆಗೋಯ್ತು, 1 ತಿಂಗಳು ಆಯಿತು, 2 ತಿಂಗಳು ಆಯಿತು. 2-3 ಸತಿ ಫೋನ್ ಮಾಡಿದೆ. ಅವ್ರು ಮತ್ತೆ ರೆಸ್ಪಾನ್ಸ್ ಕೊಡಲಿಲ್ಲ MLA ಸಾಹೇಬ್ರು. ಏನು ನಾಟಕ ಮಾಡ್ತಾರಂದ್ರೆ ಇದು ಹೇಳ್ಬೇಕಂದ್ರೆ ರಾಜಕೀಯ ಮಾಡಿಬಿಟ್ರು. ಇದು ಸಾಮಾನ್ಯವಾಗಿ ದಾರಿ ಹೋಗೋ ಜನ ಇರೋ ರಸ್ತೆನ ರಾಜಕೀಯ ಮಾಡಿಬಿಟ್ರು. ಇದೆಲ್ಲ ರಾಜಕೀಯ ಮಾಡಿ ನಮ್ಮ ಸಾರ್ವಜನಿಕ ರಸ್ತೆ ಅದಕ್ಕೆ ತೊಂದರೆ ಮಾಡಿದ್ರು. ಮತ್ತೆ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಅವ್ರು ಎಷ್ಟು ಶಾಂತಿಯಾಗಿದ್ರು ಅವ್ರ ಮೇಲೆ ಬೈಯೋದು, ಅವ್ರನ್ನ ಹೊಡೆಯಕ್ಕೆ ಹೋಗಿದ್ದು, ಅವ್ರಿಗೆ ತುಂಬ ತೊಂದರೆ ಕೊಟ್ಟರು. ಆದರೂ ಅವರು ಲಾಸ್ಟ್ವರೆಗೂ ಅವರು ತೊಂದರೆ ಆಗಬಾರ್ದು ಅಂತೇಳಿ ಅವ್ರಿಗೆ ಇದು ಹೇಳಿ ಮತ್ತೆ ಅದು ರಸ್ತೆ ತೆರವುಗೊಳಿಸಿ ಬಂದಿದ್ದಾರೆ. ಒತ್ತುವರಿದಾರರಿಗೆ ಕಾಲಾವಕಾಶ ನೀಡಲಾಗಿದ್ದು, ಅವರು ಮಾಡದೇ ಇರುವುದನ್ನು ಗಮನಿಸಿದ ಅಧಿಕಾರಿಗಳು ದಿನಾಂಕ 17 ಏಪ್ರಿಲ್ 2026 ರಂದು ಸಂಬಂಧಿಸಿದ ಅಧಿಕಾರಿಗಳ ಜೊತೆ ರಸ್ತೆ ತೆರವುಗೊಳಿಸುವ ಮೂಲಕ ರೈತರು, ಸಾರ್ವಜನಿಕರು ಓಡಾಡಲು ಅನುಕೂಲ ಮಾಡಿಕೊಡುವ ಮೂಲಕ ತಮ್ಮ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಮೆರೆದಿದ್ದಾರೆ. ಈ ರಸ್ತೆ ಒತ್ತುವರಿ ತೆರವಿಗೆ ತಾಲ್ಲೂಕು ಹಾಗೂ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಗಮನಕ್ಕೆ ಹುಸೇನ್ ಸಾಬ್ ಬಿಎಚ್ ಮನವಿ ಪತ್ರವನ್ನು ಸಲ್ಲಿಸಿದರು. ಇದರ ಮೊದಲು ತಾಲ್ಲೂಕು ಶಾಸಕರ ಗಮನಕ್ಕೆ ಹುಸೇನ್ ಸಾಬ್ ಒತ್ತುವರಿ ತೆರವಿಗೆ ಫೋನ್ ಮುಖೇನ ತಿಳಿಸಿದರು. ಇವತ್ತು ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ನೋಡ್ತಾ ಇದ್ದೀವಿ, ರಾಂಗ್ ಮೆಸೇಜನ್ನು ಬರ್ತಾ ಇದೆ. ಸುಮಾರು 1.5 ವರ್ಷದಿಂದ ನಮ್ಮ ಸಂಘಟನೆಗೆ ಒಂದು ಅರ್ಜಿ ಕೊಟ್ಟು ಈ ಥರ ನಮ್ಗೆ ತೊಂದರೆ ಆಗ್ತಾ ಇದೆ, ನಕ್ಷೆಯಲ್ಲಿ ರಸ್ತೆಯನ್ನು ತೆರವುಗೊಳಿಸಬೇಕು ಅಂತೇಳಿ ಸಾಹೇಬ್ರು ನಾವು ಹೋಗಿ ಅರ್ಜಿ ಕೊಟ್ಟು ಸುಮಾರು ಸಲ ನಾವು ಅವ್ರಿಗೆ ಮನವರಿಕೆ ಮಾಡ್ತೀವಿ. ಹೋಗಿ ಆಯಿತು, ನಾವು ಅಷ್ಟೊಂದು ಬೇಗ ಹೇಳೋಕ್ಕಾಗಲ್ಲ ಅಂತೇಳಿ ಹೋಗಿ ಅವ್ರಿಗೆಲ್ಲ ಮನವರಿಕೆ ಮಾಡಿ ಅವ್ರಿಗೂ ಟೈಮ್ ಕೊಟ್ಟು ಒಂದ್ಸಲ ಹೋಗಿ ಒಂದೂವರೆ ತಿಂಗಳಾಗಿರ್ತದೆ, ರಂಜಾನ್ ನಮ್ಮ ಹಬ್ಬ ಮುಂಚಿತವಾಗಿ ಹೋದ್ಮೇಲೆ ಅವ್ರಿಗೆಲ್ಲ ಟೈಮ್ ಕೊಟ್ಟು ಸ್ವಲ್ಪ ಹೋಗಿ ಬರೋದಕ್ಕೆ ಸ್ವಲ್ಪ ಇದು ಮಾಡಿಬಿಟ್ಟು ಅವತ್ತು ಸೆಡ್ಡು ಮತ್ತು ಕೃಷಿ ಹೊಂಡನ ತೆರವುಗೊಳಿಸ್ಬೇಕಂದ್ರೆ ಇಲ್ಲ ಬೇಡ ಸರ್, ನಾನು ರಂಜಾನ್ ಹಬ್ಬ ಆದಮೇಲೆ ನಾನೇ ತೆಗಿತೀನಿ ಅಂತ ಹೇಳಿದ ಆ ವ್ಯಕ್ತಿ 3-4 ದಿನಕ್ಕೆ ಹೋಗಿ ಆ ಜೋಳ ಸೀಳೋದು, ಅಲ್ಲಿ ತೊಂದರೆ ಮಾಡೋದು. ಅದು ಬೈಪಲ್ಲಿಯಿಂದ ಕುಮ್ಮಗುಂಟೆ ರಸ್ತೆ ಬರುವಂಥ ರಸ್ತೆ. ಅದು ಸುಮಾರು ವರ್ಷಗಳಿಂದ ವಾಡಿಕೆ ರಸ್ತೆಯನ್ನು, ಅದು ನಕ್ಷೆಯಲ್ಲಿ ಇರುವಂಥ ರಸ್ತೆ. ಇದಕ್ಕೆ ಇಷ್ಟೊಂದು ಪಿತೂರಿ ಬೇಕಾಗಿಲ್ಲ. ಒಂದು ವೇಳೆ ಹಿಂದ್ಗಡೆ ಇರೋರು ರೈತರು ಹೆಂಗೆ ಹೋಗ್ಬೇಕು? ಆ ರಸ್ತೆಯಲ್ಲಿ ರೈತರಿದ್ದಾರೆ, ಬೇರೆ ಎಲ್ಲ ಜನಾಂಗದವರು ಅಷ್ಟು ಸ್ವಲ್ಪ ಜಮೀನು ಇಟ್ಕೊಂಡಿದ್ದಾರೆ, 1 ಎಕರೆ 2 ಎಕರೆ 3 ಎಕರೆ. ಎಂಟ್ರೆನ್ಸ್ ಅಲ್ಲಿ ಅವರನ್ನ ಕ್ಲೋಸ್ ಮಾಡಿದಾಗ ಅವರು ಹೆಂಗೆ ಹೋಗ್ಬೇಕು? ಬೇರೆ ಸರ್ಕಾರದ ಗೈಡ್ಲೈನ್ಸ್ ಕ್ಲಿಯರ್ ಕಟ್ ಆಗಿದೆ. ಯಾರು ಹಿಂದ್ಗಡೆ ಜಮೀನಿದೆ ಅವ್ರಿಗೆ
ಯಾವುದೇ ಅದು ಪೇಗಂಬರ್ ಆಗಿರ್ಬೋದು, ಇದು ಏನೋ ಹಿಡುವಳಿ ಜಮೀನು ಆಗಿರ್ಬೋದು ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಆದೇಶ ಇದ್ರೂ ಸಹ ಉದ್ದೇಶಪೂರ್ವಕವಾಗಿ ಆ ಅಲ್ಪಸಂಖ್ಯಾತರ ಹುಡುಗ ಅವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಇದಕ್ಕೊಂದು ಕಿಕ್ಕಿಲು ನಡೀತಾ ಇದೆ. ನಾವು ಒಂದು ನೋಡ್ತಾ ಇದ್ವಿ, ತಹಶೀಲ್ದಾರ್ ಸಾಹೇಬರು ತೊಂದರೆ ಮಾಡೋದು, ಸಡ್ಡು ಕೂಡ ಇವಾಗ ಏನು ಈಗ ಇದು ತಾಲೂಕು ಸರ್ವೇಯರ್ ಆಗಿರ್ಬೋದು ಮತ್ತೆ RI ಆಗಿರ್ಬೋದು ಸೆಕ್ರೆಟರಿ ಅವರು ವರದಿ ಕೊಟ್ಟಿದ್ದಾರೆ. ಇದನ್ನ ಅವರು ಉತ್ತುವರಿ ಮಾಡ್ಕೊಂಡಿದ್ದಾರೆ. ಇದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಒಂದು ವರ್ಷ ಮುಂಚಿತವಾಗೇನೆ ವರದಿ ಕೊಟ್ಟಿದ್ದಾರೆ. ಆದ್ರೂ ಸಾಹೇಬ್ ಅವರು ಟೈಮ್ ಕೊಟ್ಟು ನಿನ್ನೆ ಹೋಗಿ ಇದು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನಮಗಂತೂ ತುಂಬಾ ಇದರಲ್ಲಿ ಅವ್ರಿಗೆ ಮಾಡಿರುವಂತ ಕೆಲಸದಲ್ಲಿ ನಮಗಂತೂ ಸಂತೋಷ ಆಗುತ್ತೆ. ಇಂಥ ಇಲ್ಲೇ ಆಗಿರ್ಲಿ, ಯಾವ್ದು ಪಾಲಿಟಿಕ್ಸ್ ಇಲ್ಲ, ಯಾವುದೇ ಜಾತಿನೂ ಇಲ್ಲ, ಯಾರಿಗೆ ತೊಂದರೆ ಆಗ್ತಾ ಇದ್ರೆ ಅದಕ್ಕೆಲ್ಲ ಈ ದಾರಿಗಳ ವಿಷಯದಲ್ಲಿ ಮಾತ್ರ ಒಳ್ಳೆ ಒಂದು ಸ್ಟೆಪ್ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಮಾತು ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಶಾಸಕರು ಬಡವರ, ಹಿಂದುಳಿದವರ, ದಲಿತರ, ಸಣ್ಣ ರೈತರ ಪರವಾಗಿ ಇದ್ದಿದ್ರೆ ಕೂಡಲೇ ಮೂಲತಃ ಬಂಡಿದಾರಿಯನ್ನ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಬೇಕಿತ್ತು. ಆದ್ರೆ ಮಾಡಲಿಲ್ಲ. ಎಕ್ಸ್‌ಪ್ರೆಸ್ ಕನ್ನಡ ಸುದ್ದಿವಾಹಿನಿಗೆ ನೇರವಾಗಿ ಮಾಹಿತಿ ನೀಡಿದ್ರು ಹುಸೇನ್ ಸಾಬ್, ತಾಲೂಕು ದಲಿತ ಸಂಘರ್ಷ ಸಮಿತಿಯ ಮುಖಂಡ ಹಾಗೂ ದರಖಾಸ್ತು ನಿರ್ದೇಶಕರು. ಬಂದಾರ್ಲಪಲ್ಲಿ ಮುನೆಪ್ಪ ಕೋಲಾರ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಚಲ್ದಿಗಾನಹಳ್ಳಿ ಮುನಿವೆಂಕಟಪ್ಪ, ವಾಸು PLD ಬ್ಯಾಂಕ್ ಸದಸ್ಯರು, ನಾಗದೇನಹಳ್ಳಿ ಸೀನಪ್ಪ, ಆರಿಕುಂಟೆ ನರಸಿಂಹಯ್ಯ, ಚಲ್ದಿಗಾನಹಳ್ಳಿ ಸೀತಪ್ಪ ಉಪಸ್ಥಿತರಿದ್ದರು. ನಾನು ದಲಿತ ಸಂಘರ್ಷ ಸಮಿತಿಯ ಕೋಲಾರ ಜಿಲ್ಲಾ ಸಂಚಾಲಕರಾಗಿದ್ದು, ಚಲ್ದಿಗಾನಹಳ್ಳಿ ಮುನಿವೆಂಕಟಪ್ಪ ನನ್ನ ಹೆಸರು. ಏನು ಬೈಪಲ್ಲಿ ಗ್ರಾಮದಲ್ಲಿ ಸಾರ್ವಜನಿಕರ ದಾರಿಗೆ ಅಡ್ಡಿಪಡಿಸಿದ್ದಾರೆ, ಅದನ್ನು ಸುಮಾರು 2 ವರ್ಷಗಳಿಂದ ತಕರಾರು ನಡೀತಾನೆ ಇದೆ. ನಮ್ಮ ತಹಶೀಲ್ದಾರ್ ಸಾಹೇಬರು ಸುಮಾರು ಸಲ ಪ್ರಯತ್ನ ಮಾಡಿದರೆ, ನೋಟಿಸ್ಗಳು ಸಹ ಕೊಟ್ಟಿದ್ದಾರೆ. ಆದರೆ ಮೊನ್ನೆ ಶುಕ್ರವಾರ ದಿವಸ ಸ್ಥಳಕ್ಕೆ ತನಿಖೆ ಮಾಡಿ ಒತ್ತುವರಿ ಆಗಿರ್ತಕ್ಕಂಥವನ್ನ ತೆರವುಗೊಳಿಸೋದಕ್ಕೆ ಹೋಗಿದ್ದಾರೆ. ಅಲ್ಲಿ ಸಾರ್ವಜನಿಕರು ಸೇರಿದ ಟೈಮಲ್ಲಿ ಒಂದು ಅಪ್ಪಿತಪ್ಪಿ ಮಾತಾಡಿರ್ತಕ್ಕಂಥ ಜನಗಳು ವಿಪರೀತ ಅವ್ರ ಮೇಲೆ ಗಲಾಟೆ ಮಾಡೋದಕ್ಕೂ ಪ್ರಾರಂಭ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ಯಾರೋ ಇಬ್ಬರು ಅವ್ರನ್ನ ಎಂಜಿನ್ ಉಗಿದಿದ್ದಕ್ಕೆ ಉಗಿತಾ ಇದ್ದಾರೆ. ಅದನ್ನು ಮನಗಣ್ಣದ ತಹಶೀಲ್ದಾರ್ ಸಾಹೇಬರು ಏನು ಉಗಿತೇವೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಮಾತಾಡೋಕೆ ಹೋಗಿದ್ದಾರೆ. ಅಷ್ಟೇ ಅದನ್ನ ಬೇರೆ ತರ ರಾಜಕೀಯ ಬಣ್ಣ ಅದಕ್ಕೆ ಹಾಕಿ ರಾಜಕೀಯದ ಪರವಾಗಿ ಅವ್ರು ಕೆಲಸ ಮಾಡ್ತಾರೆ ಅಂತ ಅವ್ರ ಮೇಲೆ ಗೂಬೆ ಕೂರಿಸಿದ್ದಾರೆ. ಅವ್ರು ಅವ್ರ ಜೊತೆ ರಾಜಕೀಯ ಇಲ್ಲ, ರೈತರ ಪರವಾಗಿ, ದಲಿತರ ಪರವಾಗಿ ಮತ್ತೆ ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಏನು ಉಗೀತ ಅಂತ ಅವ್ರು ಮಾತಾಡೋಕ್ಕೆ ಮಾತ್ರ ತಹಶೀಲ್ದಾರ್ ಸಾಹೇಬ್ ಹೋಗಿದ್ದಾರೆ. ಹಂಗಾದ್ರೆ ಅದು ಅದೇ ತಪ್ಪು ಅಂತಂದ್ರೆ ತಹಶೀಲ್ದಾರ್ ಉಗಿದ್ರು ಉಗಿಸ್ಕೋಬೇಕು, ಹೊಡೆದು ಹೊಡಿಸ್ಕೋಬೇಕಾ ಅಂತ ನಮ್ಮ ಪ್ರಶ್ನೆ. ಮತ್ತು ಜಿಲ್ಲಾ ಶಾಖೆ ಅದನ್ನ ಖಂಡಿಸ್ತಾ ಇದ್ದಾರೆ. ದಯಮಾಡಿ ಇದನ್ನ ಬೇರೆ ರಾಜಕೀಯ ಬಣ್ಣ ಇದಕ್ಕೆ ಹಚ್ಚೋದು ಬೇಡ ಅಂತೇಳಿ ನಮ್ಮ ಮನವಿ.